ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯವು 3 ವರ್ಷದಲ್ಲಿ ಸುಮಾರು 100 ಕೋಟಿ ಗಳಿಕೆಯನ್ನ ಗಳಿಸಿದೆ. ರಾಜ್ಯದ 6 ದೇವಾಲಯಗಳಲ್ಲಿ ಟಾಪ್ 6 ಲಿಸ್ಟ್ನಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಾಲಯ ಇದೆ. ಲಕ್ಷ ದೀಪೋತ್ಸವ ಸೇರಿದಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳು ವರ್ಷಪೂರ್ತಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಸಾವಿರಾರು ಭಕ್ತಾದಿಗಳು ಈ ಒಂದು ದೇವಾಲಯಕ್ಕೆ ಆಗಮಿಸುವ ಮೂಲಕ ಸರ್ಕಾರಕ್ಕೆ ಅತ್ಯಂತ ಹೆಚ್ಚಿನ ಆದಾಯವನ್ನು ತರುವಂತಹ ದೇವಾಲಯ ಕೂಡ ಇದಾಗಿದೆ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿರುವ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯ ಐತಿಹಾಸಿಕವಾಗಿಯೂ ಪ್ರಾಮುಖ್ಯತೆಯನ್ನ ಗಳಿಸಿದೆ. ಪ್ರತಿ ವರ್ಷ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸುತ್ತಾರೆ. ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ 34,566 ದೇವಾಲಯಗಳಿದ್ದು, ಎ ಪ್ರವರ್ಗದಲ್ಲಿ ಗುರುತಿಸಿಕೊಂಡಿರುವ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಾಲಯ ಟಾಪ್ 6 ರಲ್ಲಿ ಗುರುತಿಸಿಕೊಂಡಿದೆ. ರಾಜ್ಯದೆಲ್ಲೆಡೆಯೂ ಮುಜರಾಯಿ ದೇವಾಲಯಗಳಿಂದ ಕಳೆದ ವರ್ಷ 835 ಕೋಟಿ ರೂಪಾಯಿ ಆದಾಯವಿದ್ದರೆ, ಯಡಿಯೂರು ದೇವಾಲಯ 29.82 ಕೋಟಿ ರೂಪಾಯಿ ಕೊಡುಗೆಯನ್ನ ನೀಡಿದೆ. ಉತ್ತರ ಕರ್ನಾಟಕ ಸೇರಿ ರಾಜ್ಯ ಹೊರ ರಾಜ್ಯಗಳಿಂದಲೂ ಸಾಕಷ್ಟು ಭಕ್ತರು ಯಡಿಯೂರು ಕ್ಷೇತ್ರಕ್ಕೆ ಆಗಮಿಸಿ ಭಕ್ತಿಯನ್ನ ಸಮರ್ಪಣೆಯನ್ನ ಮಾಡುತ್ತಾರೆ. ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಒಳಪಡುವ ಅಧಿಸೂಚಿತ ಪ್ರವರ್ಗ ಎ ಮತ್ತು ಬಿ ದೇವಾಲಯಗಳಿಂದ ಅತಿ ಹೆಚ್ಚು ಆದಾಯ ಸಂಗ್ರಹವಾಗುತ್ತಿದೆ. ರಾಜ್ಯದ 6 ಟಾಪ್ನಲ್ಲಿರುವ ದೇವಾಲಯಗಳು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಶ್ರೀ ಮೂಕಾಂಬಿಕಾ, ಚಾಮುಂಡೇಶ್ವರಿ ಮೈಸೂರು, ಶ್ರೀಕಂಠೇಶ್ವರ ಸ್ವಾಮಿ ಮೈಸೂರು, ಶ್ರೀ ರೇಣುಕಾ ಯಲ್ಲಮ್ಮ ಸವದತ್ತಿ ಹಾಗೂ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ. ಈ 6 ದೇವಾಲಯಗಳು 3 ವರ್ಷದ ಆದಾಯದಲ್ಲಿ ಕೋಟಿಗಟ್ಟಲೆ ಆದಾಯವನ್ನ ಗಳಿಸಿದ್ದು, ಯಡಿಯೂರು ಶ್ರೀಮಂತ ದೇವಳ ಎಂದೆನಿಸಿಕೊಂಡಿದೆ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್, ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.